ಪ್ರಧಾನಮಂತ್ರಿಗೆ ದೇಶದಲ್ಲಿ ಇರುವಂತಹ ಪ್ರಾಧಾನ್ಯತೆ, ಪ್ರಾಮುಖ್ಯತೆ, ರಕ್ಷಣೆ ಅಷ್ಟೇ ಒಂದು ಸ್ಮಾರಕಕ್ಕೆ ಇದೆ ಅಂದರೆ ಅದು ಕೆಂಪು ಕೋಟೆಗಿದೆ. ಕೆಂಪು ಕೋಟೆ ಅಂದರೆ ಅದು ಪ್ರಧಾನಿ ಬಂದು ಅಲ್ಲಿ ಭಾಷಣ ಮಾಡುವಂತಹ ಜಾಗ. ಆ ಕಾರಣಕ್ಕೋಸ್ಕರನೇ ಕೆಂಪು ಕೋಟೆಯಲ್ಲಿ ಭಾಷಣ ಮಾಡಿದ್ರು ಅನ್ನೋ ಮಾತನ್ನ ಹೆಗ್ಗಳಿಕೆಯ ರೀತಿಯಲ್ಲಿ ಹೇಳುವಂಥದ್ದು. ಆದರೆ ಅಂತಹ ಜಾಗಕ್ಕೆ ಸನಿಹದಲ್ಲೇ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಮಾಡಿದ್ಯಾರು? ಇದು ಉಗ್ರರ ಕೃತ್ಯನ? ಅಧಿಕೃತವಾಗಿ NIA ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಆದರೆ ರಕ್ಷಣಾ ಸಚಿವರಿಂದ ಪ್ರತಿಯೊಬ್ಬರೂ ಕೂಡ ಹೇಳ್ತಿರುವಂಥದ್ದು ಅದು ಯಾರೇ ಈ ಕೃತ್ಯ ಮಾಡಿದ್ರೂ ಕೂಡ ಅವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ. ಸುಮ್ಮನೆ ಬಿಡಬಾರ್ದು, ಅದು ಯಾರೇ ಆಗಿರಲಿ. ಆದರೆ ಒಬ್ಬ ಎದುರಾಳಿ ಅಥವಾ ಒಬ್ಬ ಶತ್ರು ನಮ್ಮ ಮನೆಯ ಬಾಗಿಲ ಬಳಿ ಬಂದು ನಿಂತಾಗ ಭಾರತ್ ಮಾತಾ ಕಿ ಜೈ ಅಂತಲೋ ನನ್ನ ತಾಯಿ ಗ್ರೇಟ್ ಅಂತಲೋ ಹೇಳಿ ಅವನಿಗೆ ಹೊಡೆಯೋದಕ್ಕೂ ಮುಂಚೆ ಅವನನ್ನ ಮನೆಗೆ ಬರದಂತೆ ನೋಡಿಕೊಳ್ಳುವ ತಾಕತ್ತನ್ನು ಪ್ರದರ್ಶಿಸಿದ್ರೆ ಆಗ ನಾವು ನನ್ನ ತಾಯಿಯನ್ನ ನಾನು ಉಳಿಸ್ಕೊಂತೀನಿ, ಆ ಶಕ್ತಿ ತಾಕತ್ತು ನನಗಿದೆ. ಯಾಕಂದ್ರೆ ನಾವು ನಾಯಕರಿದ್ದೀವಿ, ನಾವು ಈಗ ಈ ಮನೆಯನ್ನ ಕಾಯ್ತಿದ್ದೀವಿ ಅನ್ನುವಂಥವ್ರು ಆ ಪ್ರದರ್ಶಿಸಬೇಕಿತ್ತು. ಯಾರೆಲ್ಲ ಸುಮ್ಮನೆ ಯಾಕೆ ಎಷ್ಟೆಲ್ಲ ವೈಫಲ್ಯಗಳಾಗಿದೆ ಈ ಕೇಸ್ನಲ್ಲಿ ಅದನ್ನು ಯಾರೂ ಕೂಡ ಮಾತಾಡ್ತಿಲ್ಲ. ಅದು ಕೂಡ ಈಗ ಚರ್ಚೆ ಆಗಬೇಕಿದೆ. ಅದು ಯಾರು ಮಾಡಿದಾರೋ ಅವರಿಗೆ ಸುಟ್ಟು ಬಿಸಾಕಿ, ನೋ ಡೌಟ್. ಅವರನ್ನು ಉಳಿಸೋ ಅಗತ್ಯವೇ ಇಲ್ಲ. ಆಪರೇಷನ್ ಸಿಂಧೂರ್ 2.0, 3.0, 10.0 ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಈಗ ಈ ಬ್ಲಾಸ್ಟ್ ಮಾಡಿದವ್ರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅದಕ್ಕೂ ಮುಂಚೆ ಈಗ ಮೈಮರ್ತು ಕೂತವ್ರಿಗೂ ಕೂಡ ಶಿಕ್ಷೆ ಆಗಬೇಕಿದೆ. ಯಾಕೆಂದ್ರೆ ಕೆಂಪು ಕೋಟೆ ನೋಡಿ, AMASR ಆಕ್ಟ್ ಇದೆ, ದಿ ಏನ್ಷಿಯಂಟ್ ಮಾನ್ಯುಮೆಂಟಲ್ ಅಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಅಂಡ್ ರಿಮೈನ್ಸ್ ಆಕ್ಟ್ 1958 ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಇದನ್ನ ನಾವು ಹೇಗೆ ಉಳಿಸಿಕೊಳ್ಳಬೇಕು ಅಂತ. ಆ ಸ್ಮಾರಕಕ್ಕೆ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸರ್ಕಾರಿ ಇರಲಿ ಖಾಸಗಿ ಇರಲಿ ಕಟ್ಟಡಗಳು ನಿರ್ಮಾಣ ಆಗಬಾರ್ದು. 100ರಿಂದ 200 ಮೀಟರ್ ಅದು ರಿಸ್ಟ್ರಿಕ್ಟೆಡ್ ಏರಿಯಾ. ಅಷ್ಟು ಸನಿಹಕ್ಕೆ ಯಾರೋ ಅವನು ಯಾವನೇ ಆಗಿರಲಿ ಉಗ್ರ, ಅವನು ಹೇಗೆ ಹೋದ, ಆ ಕಾರ್ ಹೇಗೆ ಬಂತು, ಎಲ್ಲೆಲ್ಲಿ ವೈಫಲ್ಯಗಳಾದವು ಅದನ್ನು ಪೂರ್ತಿ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಕೆಂಪು ಕೋಟೆ ಅಥವಾ ಈ ದೆಹಲಿಯನ್ನ, ರಾಜಧಾನಿಯನ್ನ, ರಾಷ್ಟ್ರದ ರಾಜಧಾನಿಯನ್ನು ಯಾರೆಲ್ಲ ಕಾಪಾಡ್ತಿದ್ದಾರೆ? ಇದೇ ಕೆಂಪು ಕೋಟೆಯನ್ನ ದೆಹಲಿ ಪೊಲೀಸರು, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಪಾರ್ಲಿಮೆಂಟರಿ ಫೋರ್ಸ್ ಇವರೆಲ್ಲರೂ ಕೂಡ ಕಾಯ್ತಿರ್ತಾರೆ. ಅಷ್ಟು ಸರ್ಪಗಾವಲಿರುತ್ತೆ. ಎರಡನೇದು, ದೆಹಲಿ ಪೊಲೀಸರು ಇರ್ತಾರೆ, ಪಾರ್ಲಿಮೆಂಟರಿ ಫೋರ್ಸ್ ಇರುತ್ತೆ, NSG ನೋಡ್ಕೊತಿರುತ್ತೆ. ಯಾಕಂದ್ರೆ ಅದು ರಾಷ್ಟ್ರದ ರಾಜಧಾನಿ. AI ಬೇಸ್ಡ್ CCTV ಟೆಕ್ನಾಲಜಿ ಇರುತ್ತೆ, ಇಂಟೆಲಿಜೆನ್ಸ್ ಬ್ಯೂರೋ ಇರುತ್ತೆ, ಎಲ್ಲರೂ ಕೂಡ ಇದ್ದಾರೆ. ಆದರೂ ಬ್ಲಾಸ್ಟ್ ಆಯಿತು. 13 ಮಂದಿ ಸಾವನ್ನಪ್ಪಿದ್ರು, ಅಮಾಯಕರು, ಭಾರತೀಯರು, ಈ ಭಾರತ ಮಾತೆಯ ಮಕ್ಕಳು. ಇಲ್ಲಿ ಇನ್ನೂ ಒಂದು ಲೆಕ್ಕ ನಿಮಗೆ ಹೇಳಬೇಕು. ಲಂಡನ್, ನ್ಯೂಯಾರ್ಕ್ ರೀತಿಯಲ್ಲಿ CCTVಯ ಟೆಕ್ನಾಲಜಿ ದೆಹಲಿಯನ್ನ ಕಾಯ್ತಿದೆ ಅಂತ ಬಹುಪಾಲು ಮಾಧ್ಯಮಗಳಲ್ಲಿ ನೀವು ನೋಡಿರ್ತೀರಿ. ನೋಡಿ, 1484 ಚದರ ಕಿಲೋಮೀಟರ್ ವ್ಯಾಪ್ತಿಯ ಬೃಹತ್ ದೆಹಲಿ, ಗ್ರೇಟರ್ ದೆಹಲಿ ಅಲ್ಲಿ ಇರುವಂಥದ್ದು 2.63 ಲಕ್ಷ CCTVಗಳು. ಅಂದ್ರೆ ಪ್ರತಿ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 175ರಿಂದ 180 CCTVಗಳಿದಾವೆ. ಅಷ್ಟಿದ್ದಾಗ್ಯೂ ಕೂಡ ಯಾವುದೋ ಒಂದು ಲಡಾಸ್ ಕಾರು, I-20 ಹುಂಡೈ ಕಾರೆ ಅಂತ ಅನ್ಕೊಳ್ಳೋಣ, ಹೇಗೆ ಬಂತು ನೋಡಿ. HR 26 CE 7674 ರಿಜಿಸ್ಟ್ರೇಷನ್ ಇದೆ, ಹರಿಯಾಣದ್ದು. ಮಾಲೀಕರು ಯಾರು? ಮೊದಲು ಮೊಹಮ್ಮದ್ ಸಲ್ಮಾನ್ ಅನ್ನೋರ್ದು, ಆನಂತರ ಆತ ಗುರ್ಗಾಂವ್ ನಿವಾಸಿ ತಾರಿಕ್, ಅವನಿಗೆ ಈತ ಆರಂಭದಲ್ಲಿ ಯಾರು ಖರೀದಿ ಮಾಡಿದ್ದ ಆತ ಗುರ್ಗಾಂವ್ ನಿವಾಸಿ. ಅಲ್ಲಿಂದ ಆತ ಪುಲ್ವಾಮಾ ಮೂಲದ ತಾರಿಕ್ ಅನ್ನೋನಿಗೆ ಮಾರಾಟ ಮಾಡಿದ್ದ. ಅದಾದ ಮೇಲೆ ಈಗ ಯಾರ ಬಗ್ಗೆ ಶಂಕೆ ಇದೆ ಅಥವಾ ಅವನೇ ಖಚಿತ ಅವನೇ ಮಾಡಿರಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ, ಎಲ್ಲರೂ ಕೂಡ ಅದನ್ನೇ ಹೇಳ್ತಿದ್ದಾರೆ. ಡಾಕ್ಟರ್ ಉಮರ್ ಮಹಮ್ಮದ್ ಬ್ಲಾಸ್ಟ್ಗೂ ಮುಂಚೆ ಆ ಕಾರಲ್ಲಿದ್ದ, ಅವನು ಸೂಸೈಡ್ ಬಾಂಬರ್ ಆಗಿರಬಹುದು ಅನ್ನುವಂತಹದ್ದೇನಿದೆ. ಮತ್ತು DNA ಟೆಸ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ ಅವನೇ ಅದು ಅನ್ನೋದನ್ನ. ಅದೇ ಈ ಕಾರ್ ಹೇಗೆ ಬಂತು, ಹರಿಯಾಣದಿಂದ ಯಾಕೆ ಇಲ್ಲಿಗೆ ಬಂತು? ಬೆಳಗ್ಗೆ 8:13ಕ್ಕೆ CCTV ಫುಟೇಜ್ಗಳು ಸ್ಪಷ್ಟವಾಗಿ ತೋರಿಸ್ತಿರುವಂಥದ್ದು. ಹರಿಯಾಣದ ಫರೀದಾಬಾದ್ ಕಡೆಯಿಂದ ಬಾದರ್ಪುರ್ ಗಡಿ ಮೂಲಕ
ದೆಹಲಿಗೆ ಬಂತು. ಆಗ ಯಾಕೆ ಆಗ ಯಾಕೆ ಚೆಕಿಂಗ್ ಮಾಡಲಿಲ್ಲ ಸರಿಯಾದ ರೀತಿಯಲ್ಲಿ? ಒಂದು. ಎರಡನೇದು, ನಾನು ನಿಮ್ಗೆ ಆರಂಭದಲ್ಲೇ ಹೇಳಿದೆ, AMSR ಆಕ್ಟ್, ದಿ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಅಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಅಂಡ್ ರಿಮೈನ್ಸ್ ಆಕ್ಟ್ ಪ್ರಕಾರ ಎಂತಹ ಸೆಕ್ಯೂರಿಟಿ ಇರುತ್ತೆ? 200 ಮೀಟರ್ ದೂರದ ತನಕ ರಿಸ್ಟ್ರಿಕ್ಟೆಡ್ ಏರಿಯಾ. ಆದರೆ ಈ ಕಾರು ಸಂಜೆ 3:30 ಬ್ಲಾಸ್ಟ್ ಆಗುವ ತನಕ 6:52 ತನಕ ಕೆಂಪುಕೋಟೆ ಸನಿಹನೇ ಸುತ್ತಾ ಇತ್ತು ಅನುಮಾನಾಸ್ಪದವಾಗಿ. ಯಾಕೆ ಚೆಕಿಂಗ್ ಮಾಡಲಿಲ್ಲ? 3 ಗಂಟೆ ಕಾಲ ಸುತ್ತಿದೆ, ಯಾಕೆ ಯಾರು ವಿಚಾರಿಸಲಿಲ್ಲ? ಮೆಟ್ರೋ ಸ್ಟೇಷನ್ ಎದುರುಗಡೆ ಮೆಟ್ರೋ ಸಿಬ್ಬಂದಿ ಇರ್ತಾರೆ, ಅಲ್ಲಿ ಕೂಡ ಚೆಕಿಂಗ್ ಇರುತ್ತೆ. ಆದರೂ ಕೂಡ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 1 ಬಳಿ ಸ್ಫೋಟ ಆಗಿದೆ. ಹೆಜ್ಜೆ ಹೆಜ್ಜೆಗೆ ವೈಫಲ್ಯಗಳು. ಹಾಗಿದ್ರೆ ಈ ಹಿಂದೆ ಮುಂಬೈ ಅಟ್ಯಾಕ್ ಆದಾಗ ವೈಫಲ್ಯ ಆಗಿತ್ತು ಅನ್ನೋದಾದ್ರೆ ಇದು ವೈಫಲ್ಯನೇ ಅಲ್ಲ. 13 ಜನ ಅಲ್ವಾ? ಅವರ ದೇಹದಲ್ಲಿ ರಕ್ತನೇ ಅಲ್ವಾ ಹರಿಯೋದು? ಇನ್ನೂ ಮುಖ್ಯ, ಡಾಕ್ಟರ್ ಉಮರ್ ಮೊಹಮ್ಮದ್ ಸೂಸೈಡ್ ಬಾಂಬರ್ ಅಂತ ಈಗೇನು ಪರಿಗಣನೆ ಆಗಿದೆ, ಛಿದ್ರಗೊಂಡ ದೇಹಗಳ ಪೀಸ್ಗಳನ್ನು ತಗೊಂಡು DNA ಟೆಸ್ಟ್ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ. ಜೈಷೆ ಮೊಹಮ್ಮದ್ ಜೊತೆಯಲ್ಲಿ ಅವನಿಗೆ ಲಿಂಕ್ ಇದೆ. ಇನ್ನಿಬ್ಬರು ವೈದ್ಯರು ಅನಿಸಿಕೊಂಡವರು ಅದಿಲ್ ಅಹಮದ್, ಮುಜಾಮಿಲ್ ಶಕೀಲ್ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇವ್ರದ್ದು ಟೆಲಿಗ್ರಾಫ್ ಗ್ರೂಪ್ ಇತ್ತು, ಆ ಗ್ರೂಪಲ್ಲಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಿದ್ರು ಅನ್ನುವಂಥದ್ದು. ಹಾಗಿದ್ರೆ ವೈಟ್ ಕಾಲರ್ ಟೆರರಿಸಂ ನಡೀತಿದೆ ಅನ್ನೋದನ್ನ ಗೊತ್ತಿದ್ರೂ ಕೂಡ NIA ಅಥವಾ ಇಂಟೆಲಿಜೆನ್ಸ್ ಬ್ಯೂರೋ ನೋಡ್ಕೊಂಡು ಸುಮ್ಮನೆ ಕೂತಿತ್ತ? ಯಾಕೆ ಅವರನ್ನು ಮೊದಲೇ ಹಿಡಿಲಿಲ್ಲ? ಹರಿಯಾಣದಲ್ಲಿ ಬೆಳಗ್ಗೆ ಅವರು ಸಿಗ್ತಾರೆ, ಅವ್ರ ಹತ್ರ ಸ್ಫೋಟಕಗಳು 3000 kg ಸಿಗ್ತವೆ, ಅಮೋನಿಯಂ ನೈಟ್ರೇಟ್ 350 kg ಸಿಗತ್ತೆ, ಸಂಜೆಗೆ ಬ್ಲಾಸ್ಟ್ ಆಗತ್ತೆ ಅಂದ್ರೆ ಇನ್ನುಳಿದ ಸಮಯ ಏನ್ ಮಾಡ್ತಿದ್ರು? ಬ್ಲಾಸ್ಟ್ ಆಗೋದಕ್ಕೋಸ್ಕರ ಕಾಯ್ತಿದ್ರ ಅಥವಾ ಎಷ್ಟು ದೊಡ್ಡ ವೈಫಲ್ಯ ಇಲ್ಲಾಗಿದೆ? ಎಲ್ಲಕ್ಕಿಂತಲೂ ಮಿಗಿಲಾಗಿ ಇದು ಮಾರಾಟ ಮಾಡುವಂತಿಲ್ಲ. ಅನ್ಲೈಸೆನ್ಸ್ಡ್ ಮೆಟೀರಿಯಲ್ ಇದು, ಸ್ಫೋಟಕ ಇದು. ಅದು ಹೇಗೆ ಹರಿಯಾಣದಿಂದ ದೆಹಲಿಗೆ ಬಂತು ಅಥವಾ ಹೊರಗಡೆಯಿಂದ ಹರಿಯಾಣಕ್ಕೆ ಹೇಗೆ ಬಂತು? ಬೇರೆ ವ್ಯವಸ್ಥೆ ಇಟ್ಕೊಂಡಿದ್ರ? ಹರಿಯಾಣದಲ್ಲಿ ಇರುವಂಥದ್ದು ಬಿಜೆಪಿ, ದೆಹಲಿಯಲ್ಲಿರುವಂಥದ್ದು ಬಿಜೆಪಿ, ಸೆಂಟ್ರಲ್ ಅಲ್ಲಿರುವಂಥದ್ದು ಬಿಜೆಪಿ. ಯಾಕೀಗಾಯ್ತು? ಯಾಕಂದ್ರೆ ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಬಿಡಿ, ಕಾಂಗ್ರೆಸ್ ಅಂದ್ರೆ ಒಂದು ಸೀಲ್ ಇದೆ, ಅವರು ಉಗ್ರರ ಪರವಾಗಿರುವಂಥವ್ರು ಅನ್ನುವಂಥದ್ದನ್ನ ಬಿಜೆಪಿ ಹೇಳ್ತಾ ಬಂದಿದೆ. ಕಾಂಗ್ರೆಸ್ ಬಂದ್ರೆ ಉಗ್ರರ ತಾಣಗಳು ಹೆಚ್ಚಾಗ್ತವೆ ಅಂತ ಹೇಳ್ತಾ ಬಂದಿದೆ. ಒಪ್ಪೋಣ, ಅದೇ ಕರೆಕ್ಟ್ ಅಂತ ಒಪ್ಪೋಣ ಬಿಜೆಪಿಯ ಪ್ರಕಾರ. ಈ ಹಿಂದಿನ ಎಲ್ಲ ಪ್ರಧಾನಿಗಳು ವೇಸ್ಟ್ ಬಾಡಿಗಳು ಅಂತಲೂ ಒಪ್ಪೋಣ. ಇವತ್ತು ವಿಶ್ವಗುರು ಇರುವಂಥದ್ದು ನಮ್ಮನ್ನು ಕಾಯೋದಕ್ಕೆ. ಅಭಿನವ ಪಟೇಲ್ರು ನಮ್ಮ ಗೃಹ ಸಚಿವರಾಗಿದ್ದಾರೆ. ಆದಾಗ್ಯೂ ಯಾಕೆ ಹೀಗಾಯಿತು? 350 kg ಅಮೋನಿಯಂ ನೈಟ್ರೇಟ್ ದೇಶದೊಳಕ್ಕೆ ಬರುತ್ತೆ, ಅದು ರಾಷ್ಟ್ರ ರಾಜಧಾನಿಯನ್ನ ತಲುಪುತ್ತೆ, ಅದು ಕೆಂಪುಕೋಟೆಯ ಸನಿಹ ಬ್ಲಾಸ್ಟ್ ಆಗತ್ತೆ. ಯಾರು ತಂದ್ರು? ಅಧಿಕೃತವಾಗಿ ಯಾರೂ ಕೂಡ ಇದು ಉಗ್ರರ ದಾಳಿ ಅಂತ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಇನ್ನೂ ತನಿಖೆ ನಡೀಲಿ. ತಪ್ಪಿತಸ್ತ್ರ ಯಾರೇ ಆಗಿರಲಿ ಅವರನ್ನ ಅದೇ ಅಮೋನಿಯಂ ನೈಟ್ರೇಟ್ ಅಲ್ಲೇ ಹಾಕಿ ಬ್ಲಾಸ್ಟ್ ಮಾಡಿದ್ರು ತಪ್ಪಿಲ್ಲ. ಆದ್ರೆ ಯಾಕೆ ಹೀಗಾಯ್ತು? ವೈಫಲ್ಯಗಳ ಈಗ ಹೊಣೆ ಯಾರು? 13 ಸಾವಿಗೆ ಹೊಣೆ ಯಾರು? ಬ್ಲಾಸ್ಟ್ ಮಾಡಿದವರು ಕೊಲೆಗಾರರಾಗ್ತಾರೆ, ಆದ್ರೆ ಅವರನ್ನ ಕಾಪಾಡೋದಕ್ಕೆ ಆಗದೆ ಸುಮ್ಮನೆ ಕೈಕಟ್ಟಿ ಕೂತವರು, ಮೈ ಮರ್ತವರು ಹೊಣೆಗಾರರಾಗ್ತಾರೆ. ಆ ಹೊಣೆಗಾರರು ಯಾರು? ಯಾಕೆ ಹೀಗೆ ಮೈ ಮರೆತು ಕೂತಿದ್ರು? ಸಿಂಪಲ್ ಲೆಕ್ಕ. ನಿಮಗೆ ನಾನು ಆರಂಭದಲ್ಲೇ ಹೇಳಿದೆ, 1 ಕಿಲೋಮೀಟರ್ ವ್ಯಾಪ್ತಿಗೆ 180 CCTVಗಳ ರಕ್ಷಣಾ ಕವಚ ಇದೆ. ದೆಹಲಿಯ ಪ್ರತಿ ಇಂಚಿಂಚು ಭೂಮಿಯನ್ನ ನೋಡಬಹುದು, ಯಾರು ಬಂದ್ರು ಯಾರು ಹೋದ್ರು. AI ಬೇಸ್ಡ್ ಟೆಕ್ನಾಲಜಿ, CCTV ಟೆಕ್ನಾಲಜಿ ಇದೆ. ಆದ್ರೂ ಯಾಕೆ ಇಂತಹ ಬ್ಲಾಸ್ಟ್ ಆಯಿತು? ಉತ್ತರ ಕೊಡಬೇಕು. ಯಾರು ಉತ್ತರ ಕೊಡಬೇಕು? ನೀವು ಸಲ್ಮಾನ್ ಅನ್ಕೊಳ್ಳೋಣ, ತಾರಿಕ್ ಅನ್ಕೊಳ್ಳೋಣ, ಉಮರ್ ಅನ್ಕೊಳ್ಳೋಣ, ಶಕೀಲ್ ಅನ್ಕೊಳ್ಳೋಣ, ಆದಿಲ್ ಅನ್ಕೊಳ್ಳೋಣ, ಇವರೆಲ್ಲರೂ ತಪ್ಪೇ ಅನ್ಕೊಳ್ಳೋಣ. ಇವರೆಲ್ಲರೂ ತಪ್ಪೇ ಮಾಡಿದ್ದಾರೆ. ಹೌದು, ಇವರೆಲ್ಲರೂ ಅದೇ ಅಮೋನಿಯಂ ನೈಟ್ರೇಟ್ ಅಲ್ಲಿ, ಅದು ಕೂಡ ಒಂದು ಉರುವಲ್ ಅಲ್ಲ, ಅದಕ್ಕೆ ಇನ್ನೊಂದು ಸ್ಫೋಟಕ ಸೇರಿಸಿದ್ರೆ ಮಾತ್ರ ಅದು ಬ್ಲಾಸ್ಟ್ ಆಗುತ್ತೆ. ತುಂಬಾ ತೀವ್ರವಾಗಿ ಸುಡುತ್ತದು. ಸುಟ್ಟಾಕೋಣ. ಇಂತಹ ದೇಶದ್ರೋಹಿಗಳಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದರೆ ಅವರನ್ನು ಕೂಡ ಸುಟ್ಟಾಕೋಣ. ಆದ್ರೆ ಇಂತಹ ಕೃತ್ಯ ನಡೆಯೋದಕ್ಕೂ ಮುಂಚೆ ಏನೆಲ್ಲ ಆಗ್ತಿತ್ತಲ್ಲ, ಆಗ ತಡೆಯೋದಕ್ಕೆ ಯಾರ ಕೈಲೂ ಆಗ್ಲಿಲ್ವಾ? ಮತ್ತೆ ಗುಪ್ತಚರ ಇಲಾಖೆ ಅಂತ ಏನಕ್ಕಿರುತ್ತೆ ನಮ್ಮ ದೇಶದಲ್ಲಿ?
ನಮ್ಮನ್ನು ಕಾಯೋದಕ್ಕೆ